ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ಹುಸೇನ್ ಅವರು ಈ ನಮ್ಮ ಶಿಕ್ಷಕರ ಕಾಲೋನಿ ಭಾಗದಲ್ಲಿ ಒಂದು ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಒಂದು ಧ್ವಜಸ್ತಂಭವನ್ನು ಸ್ಥಾಪಿಸಬೇಕು, ಇಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡಬೇಕು ಅಂತೇಳಿ ಅವರು ಸುಮಾರು 2 ತಿಂಗಳಿಂದ ಹೇಳ್ಕೊಂಡು ಬರ್ತಾಯಿದ್ರು. ಅದನ್ನು ಇವತ್ತು ಚಾಲೂ ಮಾಡ್ತಾ ಇದ್ದಾರೆ. ಅದು ಕೂಡ ನಮ್ಮ ಮುಳಬಾಗಿಲು ಶ್ರೀನಿವಾಸಪುರ ವಿಭಾಗದ DYSP ಮೇಡಮ್ ಅವ್ರನ್ನ ಕರೆಸಿ ಒಂದು ರೀತಿಯಲ್ಲಿ ಶಂಕುಸ್ಥಾಪನೆ ಮಾಡಬೇಕು ಅಂತೇಳಿ ಅವ್ರ ಆಸೆ ಆಗಿತ್ತು. ಹಾಗಾಗಿ ಸಾಂಕೇತಿಕವಾಗಿ ಇಲ್ಲಿ ಮಾಡ್ತಾ ಇದ್ದಾರೆ. ಮುಂಭಾಗದಲ್ಲೇ ಧ್ವಜಸ್ತಂಭವನ್ನು ಮುಂದಿನ ವರ್ಷ ಅದ್ದೂರಿಯಾಗಿ ಕಟ್ಟಿ ಮುಂದಿನ ವರ್ಷ ಅಲ್ಲಿ ನಾವು ನಾಡಧ್ವಜವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ. ಇವಾಗ ನಮ್ಮ DYSP ಮೇಡಮ್ ಅವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಾಗಿ ಕೋರ್ತಾ ಇದ್ದೀವಿ. ಪ್ರಾರಂಭ ಮಾಡೋದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಡಿ.ವಿ. ಗುಂಡಪ್ಪನವರಿಗೆ ಕುವೆಂಪುರವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಸದಸ್ಯರಿಗೆ DYSP ಮೇಡಮ್ ಅವರಿಗೆ DYSP ಮನೀಷಾ ಮೇಡಮ್ ಅವರಿಗೆ ನಡೆದಿದೆ. ಧನ್ಯವಾದಗಳು. ಎಲ್ಲರಿಗೆ ನಮಸ್ಕಾರ. ಇವತ್ತು ನವೆಂಬರ್ 1ನೇ ತಾರೀಕು ರಾಜ್ಯದಲ್ಲಿ ಎಲ್ಲರೂ ಕೂಡ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತಿದ್ದು, ವಿಶೇಷವಾಗಿ ನಮ್ಮ ಮುಳಬಾಗಿಲಿನಲ್ಲಿ ದ್ವಿಚಕ್ರ ವಾಹನಗಳ ಮುಖಾಂತರ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು, ಅದರ ಜೊತೆಗೆ ಆಟೋ ಘಟಕದವರು ಕೂಡ ಸಾಥ್ ಕೊಟ್ಟಿದ್ದು, ಇವತ್ತು ಅದ್ದೂರಿಯಾಗಿ ಸಡಗರದಿಂದ ಸಂತೋಷದಿಂದ ನಾವು ಮುಳಬಾಗಿಲು ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ಸಮರಸಿಂಹ ಟಿ.ಎ. ನಾರಾಯಣಗೌಡರ ಒಂದು ಆಶೀರ್ವಾದದೊಂದಿಗೆ ಹಾಗೂ ಮುಳಬಾಗಿಲು ತಾಲೂಕಿನ ಕನ್ನಡ ಮನಸ್ಸುಗಳ ಆಶೀರ್ವಾದದೊಂದಿಗೆ ನಾವೆಲ್ಲರೂ ಕೂಡ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಇವತ್ತು ಕನ್ನಡ ಧ್ವಜವನ್ನು ಹಾರಿಸೋದ್ರ ಮುಖಾಂತರ ಇವತ್ತು ನಮ್ಮ ತಾಲೂಕಿನ ಹಾಗೂ ಶ್ರೀನಿವಾಸಪುರ ತಾಲೂಕಿನ 2 ತಾಲೂಕಿನ DYSP ಆಗಿರುವಂತಹ ಮನೀಷಾ ಮೇಡಮ್ ಅವರು ಬಂದು ಉದ್ಘಾಟನೆಯನ್ನು ಮಾಡಿ, ತದನಂತರ ದ್ವಿಚಕ್ರ ವಾಹನವನ್ನು ಚಾಲನೆ ಕೊಟ್ಟರು ಮನೀಷಾ ಮೇಡಮ್ ಅವರು. ನಿಜವಾಗ್ಲೂ ಕೂಡ ಮೇಡಮ್ ಅವರು ನೂತನವಾಗಿ ಬಂದು 2 ತಿಂಗಳಿಂದ 3 ತಿಂಗಳಾಗಿದೆ. ಅವರಿಗೆ ಇಲ್ಲಿ ಬಂದಾಗ ಇಂಗ್ಲೀಷ್ ಹಿಂದಿಯಲ್ಲೇ ಮಾತಾಡ್ತಿದ್ರು. ನಿಜವಾಗ್ಲೂ ಎಷ್ಟು ಗೌರವ ಇದೆ ಅಂದರೆ ಕನ್ನಡದ ಬಗ್ಗೆ ತುಂಬ ಅಪಾರವಾದ ಒಂದು ಗೌರವ ಇದೆ ನಮ್ಮ DYSP ಮೇಡಮ್ ಅವ್ರಿಗೆ. ಅವರು ಬಂದಿದ್ದು 2 ತಿಂಗಳ ಕನ್ನಡವನ್ನು ಕಲಿತ್ಕೋಬೇಕು ಅಂತ ಹೇಳ್ಬಿಟ್ಟು ಹುಮ್ಮಸ್ಸು ಉತ್ಸಾಹ ಅವರಲ್ಲಿ ಇದೆಯಲ್ಲ, ನಿಜವಾಗ್ಲೂ ಕೂಡ ಅವ್ರಿಗೆ ನಿಜವಾಗ್ಲೂ ಹ್ಯಾಂಡ್ಸ್ ಅಪ್ ಹೇಳ್ತೀನಿ. ಯಾಕೆಂದರೆ ಕನ್ನಡದ ಬಗ್ಗೆ ಕರ್ನಾಟಕದಲ್ಲಿ ಬಂದಾಗ ಕನ್ನಡದಲ್ಲಿ ಪ್ರತಿಯೊಂದು ಪದಾನು ಒಳ್ಳೆ ರೀತಿಯಲ್ಲಿ
ಒಂದು ಪದಕ್ಕೆ ಅರ್ಥ ಕೊಡೋ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂದರೆ ಆ ಒಂದು ಪದಗಳಿಗೆ ವರ್ಣಿಸಕ್ಕಾಗಲ್ಲ. ನಿಜವಾಗ್ಲೂ ಕೂಡ ನಾನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹಾಗೂ ಮುಳಬಾಗಿಲು ತಾಲೂಕು ವತಿಯಿಂದ ಜನರ ಪರವಾಗಿ ನಮ್ಮ ಮನೀಷಾ ಮೇಡಮ್ ಅವ್ರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಇವತ್ತು ಎಲ್ಲರೂ ಕೂಡ ಸೇರಿ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರು ಮತ್ತು ಹೋಬಳಿ ಮಟ್ಟದ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಸದಸ್ಯರು, ಪಂಚಾಯಿತಿ ಅಧ್ಯಕ್ಷರು, ಕಾರ್ಯದರ್ಶಿ ಸದಸ್ಯರಿಗೆ ಎಲ್ಲರೂ ಕೂಡ ಸೇರಿ ಇವತ್ತು ನಾವು ಮುಳಬಾಗಿಲು ನಗರದಲ್ಲಿ ಧ್ವಜವನ್ನು ಹಾರಿಸುವ ಮುಖಾಂತರ ನಾವೆಲ್ಲರೂ ಕೂಡ ಒಂದು ಮೆರವಣಿಗೆ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಪೊಲೀಸ್ ಸಿಬ್ಬಂದಿಯವರಿಗೆ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ, ಇವತ್ತು ನಾವು ಹಲವಾರು ವರ್ಷಗಳಿಂದ ಕನ್ನಡ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಸ್ನೇಹಿತರೆ. ಯಾಕೆ ಅಂದರೆ ಪಕ್ಕದಲ್ಲಿ 10 ಕಿಲೋಮೀಟರ್ ಗಡಿ ಭಾಗ ಇದೆ, ಆಂಧ್ರ ಇದೆ. ಯಾಕೆ ಅಂದರೆ ನಾವು ತಾಲೂಕಿನಲ್ಲಿ ನಮ್ಮ ತಾಲೂಕು ನಮ್ಮ ಹೆಮ್ಮೆ, ದೇವಸ್ಥಾನಗಳ ನಾಡು ಮುಳಬಾಗಿಲು ನಾಡು. ಆದ್ದರಿಂದ ತೆಲುಗುಮಯ ಆಗದಂತೆ ಕನ್ನಡಮಯ ಮಾಡಬೇಕು ಅನ್ನೋ ಪ್ರಾಣ ತಟ್ಟಿ ನಾವೆಲ್ಲರೂ ಕೂಡ ನೋಡಿ, ಎಲ್ರಿಗೂ ಕೆಲಸಕಾರಿಗಳಿದೆ. ಆದರೂ ಪ್ರತಿಯೊಂದು ಕಾರ್ಯಕ್ರಮ ಆದರೂ ಕೂಡ ನಮ್ಮ ಸಂಘಟನೆಯಲ್ಲಿ ಎಲ್ಲರೂ ಕೂಡ ಅವ್ರದ್ದೇ ಆದಂತಹ ಒಂದು ಹಾದಿಯಲ್ಲಿ ಕನ್ನಡ ಸೇವೆ ಮಾಡಲಿಕ್ಕೆ ತಾಯಿ ಭುವನೇಶ್ವರಿಯ ಸೇವೆ ಮಾಡಲಿಕ್ಕೆ ಎಲ್ಲರೂ ಕೂಡ ಸೇರಿ ಒಗ್ಗಟ್ಟಿನಲ್ಲಿ ಬಲವಿದೆಯನ್ನು ಏನು ಹೇಳ್ತಾರೆ. ಆದ್ದರಿಂದ ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವರಿಗೂ ಸಮ ಪಾಳು, ಸರ್ವರಿಗೂ ಸಮ ಬಾಳು, ಎಲ್ಲರೂ ಒಗ್ಗಟ್ಟಿನಿಂದ ನಾಡುಗೀತೆಯಲ್ಲಿ ಒಂದು ಪದ ಬರ್ತದೆ, ಹಿಂದೂ ಕ್ರೈಸ್ತ ಮುಸಲ್ಮಾನ ಅಂತ ಹೇಳಿಬಿಟ್ಟು. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ತಾಯಿ ಭುವನೇಶ್ವರಿಯ ಮಕ್ಕಳಂತೆ ನಾವೆಲ್ಲರೂ ಕೂಡ ಬದುಕು ಬಾಳ್ತಾ ಇದ್ದೀವಿ. ಆದ್ದರಿಂದ ಕನ್ನಡ ರಾಜ್ಯೋತ್ಸವ ನವೆಂಬರ್ ತಿಂಗಳು ಒಂದೇ ನಾವು 11 ತಿಂಗಳ ಕಾಲ ಒಂದು ಕಾರ್ಯಕ್ರಮ ಮಾಡ್ಕೊಂಡ್ಬಂದು ನವೆಂಬರ್ ತಿಂಗಳು ಬಂದಿದೆ ಅಂದರೆ ನಮಗೆ ಏನೋ ಒಂಥರ ಉತ್ಸಾಹ ಉಲ್ಲಾಸ, ತಾಯಿಯ ಒಂದು ಹುಟ್ಟುಹಬ್ಬ ಮಾಡಬೇಕು ಅನ್ನೋ ಭಾವನೆ ನಮ್ಮೆಲ್ಲರಲ್ಲೂ ಕೂಡ ಸೇರಿ ಇವತ್ತು ಎಲ್ಲರೂ ಕೂಡ ಸೇರಿ ಮಾಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಅವರೇ ಕಾರ್ಯಗಳನ್ನ ಬಿಟ್ಟು ಒಂದು ತಾಯಿಯ ಸೇವೆ ಮಾಡಲಿಕ್ಕೆ ಬಂದಿರುವಂತಹ ನಮ್ಮ ಗಿಗಲ್ ಗಾರ್ಡನ್ನ ಮಾಲೀಕರಾಗಿರುವಂಥ ಅಫ್ಸರ್ರವರು, ನವೀದ್ರವರು, ನಮ್ಮ ನಗರ ಘಟಕ ಅಧ್ಯಕ್ಷರಾಗಿರುವಂತಹ ಫ್ಯಾನ್ಸಿ ಮಂಜುನಾಥನವರು ಬೆಳಗ್ಗೆ 7 ಗಂಟೆಯಿಂದ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಇಷ್ಟು ತಿಂಡಿ ಇಲ್ಲದೆ ತಾಯಿ ಸೇವೆಯನ್ನು ಮಾಡಲಿಕ್ಕೆ 7 ಗಂಟೆಯಿಂದ ನಮ್ಮ ನಯಾಜಣ್ಣ ಆಗಿರ್ಬೋದು, ರಿಯಾಜಣ್ಣ ಆಗಿರ್ಬೋದು, ಕೀಲಾಗಣಿ ಪೃಥ್ವಿ ಆಗಿರ್ಬೋದು, ಲೋಕೇಶನ್ ಆಗಿರ್ಬೋದು, ನಮ್ಮ ನವೀದ್ ಆಗಿರ್ಬೋದು, ಇದ್ರೀಸ್ ಆಗಿರ್ಬೋದು, ಅಕ್ಮಲ್ ಆಗಿರ್ಬೋದು, ಆಟೋ ಘಟಕದ ಅಧ್ಯಕ್ಷ ವಸೀಮಣ್ಣ ಆಗಿರ್ಬೋದು, ಆರ್ಮುಗಮಣ್ಣ ಆಗಿರ್ಬೋದು, ರಾಮಚಂದ್ರಣ್ಣ ಆಗಿರ್ಬೋದು, ನಮ್ಮ ಮುನ್ರಾಜಣ್ಣ ಆಗಿರ್ಬೋದು, ಇವರೆಲ್ಲರೂ ಕೂಡ ಸೇರಿ ಮತ್ತು ಆಟೋ ಘಟಕದ ಎಲ್ಲ ಸಿಬ್ಬಂದಿ ವರ್ಗಗಳು ಕೂಡ, ಯಾಕೆಂದರೆ ಹೆಸರು ಹೇಳ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ, ದಯವಿಟ್ಟು ಯಾರನ್ನ ಹೆಸರು ಹೇಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಈ ಸಂದರ್ಭ ಹೇಳ್ತಾ, ನಮ್ಮ ಮುನ್ರಾಜಣ್ಣನವರು ಇವೆಲ್ಲರೂ ಸೇರಿ, ನಯಾಜ್ರವರು ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ. ಇವತ್ತು ಅವರಿಗೆಲ್ಲರಿಗೂ ಕೂಡ ಆ ತಾಯಿ ಭುವನೇಶ್ವರಿ ಆಸ ಸದಾ ಇರಲಿ. ಅವರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲರಿಗೂ ಕೂಡ ಆ ಭಗವಂತ ತಾಯಿ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭ ಹೇಳ್ತಾ, ನನ್ನ 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ನನ್ನ ಸದಸ್ಯರಿಗೆ, ನನ್ನ ಆತ್ಮೀಯ ಸ್ನೇಹಿತರಿಗೆ, ಮುಖಂಡರುಗಳಿಗೆ, ಸಮಾಜ ಸೇವರಿಗೆ ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳು ಹೇಳ್ತಾ, ಅದರ ಜೊತೆಗೆ ಏನು ಇದೇ ತಿಂಗಳು 16ನೇ ತಾರೀಕು ನೇತಾಜಿ ಕ್ರೀಡಾಂಗಣದಲ್ಲಿ ನಮ್ಮ ಜನಪ್ರಿಯ ಶಾಸಕರ ಸಮೃದ್ಧಿ ಮಂಜುನಾಥ್ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ತುಂಬ ಅದ್ದೂರಿಯ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲರೂ ಕೂಡ ಪಾಲ್ಗೊಂಡು ಎಲ್ಲರೂ ಕೈ ಜೋಡಿಸೋ ಮುಖಾಂತರ 16ನೇ ತಾರೀಕು ಕೂಡ ಆ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.